ಗೆಳೆಯರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರತಕ್ಕಂಥ ಟಾಪಿಕ್ ಎಕ್ಸಾಮಿನರ ಫೇವ್ರೇಟ್ ಟಾಪಿಕ್ ಆಗ್ಯದ. ಓಕೆ, ಸೊ ಪ್ರತಿಯೊಂದು ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ತುಂಬ ಜನರಿಗೆ ಈ ಡಿಸೀಸ್ ಅಂತ ಬಂದಾಗ ಕನ್ಫ್ಯೂಷನ್ ಮಾಡ್ಕೋತಾ ಇರ್ತೀರಾ, ಬಟ್ ಈ ವಿಡಿಯೋ ನೋಡಿ ನಿಮ್ಮ ಕನ್ಫ್ಯೂಷನ್ ಎಲ್ಲ ಹೊರಟೋಗ್ತದೆ. ಮೊದಲೇದಾಗಿ ವೈರಸ್ಸಿಂದ ಹರಡ್ತಕ್ಕಂಥ ರೋಗಗಳು ಯಾವುದಂತ ನೋಡೋಣ. ಅದಕ್ಕೆ ನಾವು ಬಳಕೆ ಮಾಡಿರ್ತಕ್ಕಂಥ ಟ್ರಿಕ್ ಹೆಸರು ಹಿಮಾಚಲದ ಡಿಜಿಗೆ CP ರ್ಯಾಮ್ ಆಗಿದೆ ಅಂತೆ. CP ರ್ಯಾಮ್ ಅನ್ನೋದು ಒಂದು ರೋಗ ಅಂತ ಅನ್ಕೋಬೇಕು ನೀವು ಇಲ್ಲಿ. ಓಕೆ, ಹಿಮಾಚಲ ಪ್ರದೇಶದ DG ಅವರಿಗೆ CP ರ್ಯಾಮ್ ಆಗಿದೆ ಅಂತೆ. ಏನು ಈ ಥರ ಅಂದರೆ ಇದು ನೋಡಿ, ಇಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಲರ್ಗಳು ತನ್ನದೇ ಆಗಿರ್ತಕ್ಕಂಥ ರೋಗಗಳನ್ನು ಇಂಡಿಕೇಟ್ ಮಾಡ್ತಾ ಹೋಗ್ತಾವೆ. ಕೆಳಗಡೆ ಕೊಟ್ಟಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ H ಅಂತ ತೆಗೆದುಕೊಳ್ಳಿ. H ಅಂದರೆ ಏನು? ಹೆಪಟೈಟಿಸ್. I ಅಂದರೆ ಏನು? ಇನ್ಫ್ಲೂಯೆಂಜಾ. ಆಮೇಲೆ ಬರೋದು ಡಿ ಅಂದರೆ ಡೆಂಗ್ಯೂ. ಆಮೇಲೆ ಜಿ ಅಂದರೆ ಗಾಯ್ಟರ್ ಅಂದರೆ ಏನು? ಗಳಗಂಡ ರೋಗ. ಉಪ್ಪಿನ ಕೊರತೆಯಿಂದ, ಸಾಲ್ಟ್ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ರೋಗ ಗಳಗಂಡ. ಅಂದರೆ ಈ ಗಂಟಲು ಕೆಳಗಡೆ ಊದುಕೊಂಡಿರ್ತಕ್ಕಂಥದಕ್ಕೆ ನಾವು ಗಳಗಂಡ ರೋಗ ಅಂತ ಹೇಳ್ತೀವಿ. ಸೊ ಈ ಒಂದು ಮೇಲ್ಗಡೆ ಟ್ರಿಕ್ಕಲ್ಲಿ ಜಿ ಏನು ಇಂಡಿಕೇಟ್ ಮಾಡ್ತದ ಅಂತಂದರೆ ಗಾಯ್ಟರ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದ. ಆಮೇಲೆ ಬರೋದು ಸಿ ಅಂದರೆ ಚಿಕನ್ ಪಾಕ್ಸ್. ಕೇಳಿದ್ರಲ್ಲ, ಚಿಕನ್ ಪಾಕ್ಸ್ ಅದು ಕೂಡ ವೈರಸ್ನಿಂದ ಬರ್ತಕ್ಕಂಥ ರೋಗ. ನಂತರ ಬರೋದು ಪಿ ಇಂಡಿಕೇಟ್ ಪೋಲಿಯೋ. ನೆಕ್ಸ್ಟ್ ಆರ್ ಅಂದರೆ ರೇಬಿಸ್ ರೋಗ. ಆಮೇಲೆ ಬರೋದು ಎ ಅಂದರೆ ಏಡ್ಸ್ ರೋಗ, HIV ಇಂದ. ಓಕೆ, ಏಡ್ಸ್ ರೋಗ. ಇದನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಟೆಸ್ಟ್ ಯಾವುದು? ಎಲಿಸಾ. ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ ಅದನ್ನು ಕೂಡ. ನೆಕ್ಸ್ಟ್ ಎಮ್ ಅಂದರೆ ಏನು? ಮಮ್ಸ್ ಆ್ಯಂಡ್ ಮಿಸಲ್ಸ್. ನೋಡಿ, ಈ ಒಂದು ಪದವನ್ನು ಅಥವಾ ಈ ಒಂದು ವಾಕ್ಯವನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಕಂಪ್ಲೀಟ್ ವೈರಸ್ಸಿಂದ ಹರಡ್ತಕ್ಕಂಥ ಎಲ್ಲ ರೋಗಗಳನ್ನು ನೀವು ಈಸಿಲಿ ಆಗಿ ಫೈಂಡ್ ಔಟ್ ಮಾಡ್ಬೋದು. ಎಮ್ ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಮಮ್ಸ್ ಮತ್ತು ಮಿಸಲ್ಸ್ ಎರಡು ರೋಗಗಳನ್ನು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಒಂದೆರಡು ಬಾರಿ ಈ ಒಂದು ವಾಕ್ಯವನ್ನು ಬರೋದು ತೆಗೆದುಬಿಡಿ ನಿಮ್ಮ ನೋಟ್ಸಲ್ಲಿ, ಕಂಪ್ಲೀಟಾಗಿ ಮೈಂಡಲ್ಲಿ ನೆನಪುಳಿತದ. ಏನದು ವಾಕ್ಯ? ಹಿಮಾಚಲದ DGಗೆ CP ರ್ಯಾಮ್ ಆಗಿದೆ ಅಂತೆ. ಏನಾಗಿದೆ ಅಂತ ಅವ್ರಿಗೆ? CP ರ್ಯಾಮ್. ಸರಿನಾ? ಹೋಪ್ ನಿಮಗೆ ವೈರಸ್ಸಿಂದ ಬರುವ ಎಲ್ಲ ರೋಗಗಳು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಬ್ಯಾಕ್ಟೀರಿಯಾ ಬಗ್ಗೆ. ಆವಾಗಲೇ ಯಾರ ಬಗ್ಗೆ ಮಾತಾಡಿದ್ವಿ ನಾವು? DG ಸಾಹೇಬನ ಬಗ್ಗೆ ಮಾತಾಡಿದ್ವಿ. ಇವಾಗ ನಾವು CPL ಸಾಹೇಬನ ಬಗ್ಗೆ ಮಾತಾಡಬೇಕಾಗ್ತದೆ. ಬ್ಯಾಕ್ಟೀರಿಯಾ ಅಂತ ಬಂದರೆ CPL ಸಾಹೇಬರ ಬಗ್ಗೆ ಏನು ಹೇಳ್ತಾರೆ CPL ಸಾಹೇಬರು? ಸೊ CPL ಸಾಹೇಬರು TDP ವರ್ಕ್ಗೆ GSTಯನ್ನು ಹಾಕಕತ್ಯಾರ. ಓಕೆ, ನಮ್ಮ CPL ಸಾಹೇಬರು ಹೊಸದಾಗಿ ಅಪಾಯಿಂಟ್ ಆಗ್ಯಾರಲ್ಲ, ನಾವು ಮಾಡ್ತಕ್ಕಂಥ TDP ವರ್ಕ್ಗೆ GSTಯನ್ನು ಹಾಕಕತ್ತಾರ. ಸೊ ಇದನ್ನು ನೆನಪಿಟ್ಟರೆ ನಾವು ಬ್ಯಾಕ್ಟೀರಿಯಾದಿಂದ ಬರುವ ಎಲ್ಲ ರೋಗಗಳನ್ನು ಆರಾಮಾಗಿ ಎಕ್ಸಾಮಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟಿ ಅಂತ ಇದೆ. ಟಿ ಅಂದರೆ ಏನಿಲ್ಲಿ? ಟ್ರಾಕೋಮಾ. ಎಸ್ ಅಂದರೆ ಸಿಫಲೇಸ್. ಜಿ ಅಂದರೆ ಗೊನೋರಿಯಾ. ಆಮೇಲೆ ಬರೋದು ಯಾವುದು? ಡಬ್ಲ್ಯೂ ಅಂದರೆ ಏನು? ವೂಫಿಂಗ್ ಕಫ್. ಆಮೇಲೆ ಬರೋದು ಪಿ ಅಂದರೆ ಪ್ಲೇಗ್. ಡಿ ಅಂದರೆ ಡಿಪ್ತೀರಿಯಾ. ಆಮೇಲೆ ಬರೋದು ಟಿ ಅಂದರೆ ನೋಡಿ, ಟೈಫಾಯ್ಡ್, ಟೆಟಾನಸ್, ಟ್ಯೂಬರ್ಕೊಲೋಸಿಸ್. 3 ರೋಗ ಅದಾವ. ಟಿ ಕ್ಯೂಬ್ ಅರ್ಥ ಆಗ್ತಿದೆಯಲ್ಲ? ಯಾವ್ಯಾವುದು? ಟೈಫಾಯ್ಡ್, ಟೆಟಾನಸ್, ಟ್ಯೂಬರ್ಕೊಲೋಸಿಸ್. ಈ TDP ಅನ್ನೋ ಒಂದು ಪದವನ್ನು ಮಾತ್ರ ತೆಗೆದುಕೊಂಡಾಗ ಎಷ್ಟಿದಾವೆ? 1, 2, 3. ಸೊ T⁻3 ಅಂತ ನೀವು ಈ ರೀತಿಯಾಗಿ ನೆನಪಿಟ್ಕೋಬೇಕು, ಏನೋ ಒಂದು ಟ್ರಿಕ್ಕನ್ನು ಮಾಡ್ಕೊಂಬಿಟ್ಟು. ಆಮೇಲೆ ಎಲ್ ಅಂದರೆ ಏನು? ಎಲ್ ಅಂದರೆ ಲ್ಯಾಪ್ರಾಸಿ. ಪಿ ಅಂದರೆ ನ್ಯೂಮೋನಿಯಾ. ಆಮೇಲೆ ಸಿ ಅಂದರೆ ಕಾಲೆರಾ. ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ಈ ಒಂದು ವಾಕ್ಯವನ್ನು ನೆನಪಿಟ್ರೆ ಕಂಪ್ಲೀಟ್ ರೋಗಗಳು ನಿಮಗೆ ಕವರ್ ಆಗಿ ಹೋಗ್ತಾವ. ಮೇನ್ ಇಂಪಾರ್ಟೆಂಟ್ ಥಿಂಗ್, ಟಿ ಅನ್ನೋದರಲ್ಲಿ 3 ರೋಗಗಳು ಬರ್ತಾವೆ, ನೆನಪಿಟ್ಕೋಬೇಕು. ಟೈಫಾಯ್ಡ್, ಟೆಟಾನಸ್, ಟ್ಯೂಬರ್ಕೊಲೋಸಿಸ್. ಓಕೆ, ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಬರೋಣ, ಸಿಲಿಂದ, ದಟ್ ಈಸ್ ಫಂಗಸ್ಸಿಂದ ಬರುವ ಬೇರೆ ಬೇರೆ ಕಾಯಿಲೆಗಳು ಯಾವ್ಯಾವುದು? ಅದನ್ನು ಹೆಂಗೆ ನೆನಪಿಡ್ಬೇಕಪ್ಪ ನಾವು? ಬಾರಸ್. ಬ್ಯಾಂಡ್ ಬಜೆ ಏನು ಮಾಡ್ತೀರಾ ನೀವು? ಬಾರಿಸ್ತೀರಾ ಅಂದರೆ ಏನು? ಬಾರಿಸೋದು ಗೊತ್ತಲ್ಲ, ಹಲಿಗೆ ಬಾರಿಸೋದು ಅಂತ ಅನ್ಕೋಬೋದು ನೀವು, ಜಾಂಜ ಬಾರಿಸೋದು ಅಂತ ಆದರೂ ಅನ್ಕೋಬೋದು. ಏನೋ ಒಂದು ಬಾರಿಸೋದು ಅಂತ ಬಂದರೆ ಅದು ಸಿಲಿಂಡರ್ದಿಂದ ಬರುವ ರೋಗಗಳು. ಓಕೆ, ನಾವು ಬಾರ್ಸಾಕತ್ರೆ ನಮಗೆ ಸಿಲಿಂಡರ್ದಿಂದ ರೋಗ ಬರ್ತಾವೆ ಅಂತ ಅನ್ಕೋಬೇಕು ನೀವು. ಯಾವ್ಯಾವ್ದು ಬರ್ತದ? BARAS. ಈ 5 ರೋಗಗಳು ಬರ್ತಾವೆ. ಯಾವ್ಯಾವ ಸರಿ ಇವು? ಒಂದೇದು ನೋಡಿ, ಬಿ ಅಂದರೆ ಬಾಲ್ಡನೆಸ್ ಬರ್ತದೆ ನಾವು ಬಾರ್ಸಾಕತ್ತೀವಿ ಅಂದ್ರೆ. ಎ ಅಂದರೆ ಅಥ್ಲೆಟ್ಸ್ ಫೂಟ್ ಬರ್ತದೆ. ಅಥ್ಲೆಟ್ಸ್ ಫೂಟ್ ಡಿಸೀಸ್ ಈ ಬಾರಿಸೋದ್ರಿಂದನೇ ಬರ್ತದೆ. ನೆಕ್ಸ್ಟ್ ಬರೋದು ರಿಂಗ್ ವರ್ಮ್. ಈ ಒಂದು ರೀತಿ ಹುಳಕಡ್ಡಿ ಅಂತ ಏನೋ ಕರಿತೀವಲ್ಲ ನಾವು, ಹುಳಕಡ್ಡಿ. ಸೊ ಅದನ್ನು ಏನಂತ ಕರೀತಾರೆ ಇಂಗ್ಲೀಷಲ್ಲಿ? ರಿಂಗ್ ವರ್ಮ್ ಅಂತಾರೆ. ಅದು ಕೂಡ ಬರೋದು ಫಂಗಸ್ಸಿಂದ. ನೆಕ್ಸ್ಟ್ ಎ ಅಂದರೆ ಆಸ್ತಮಾ. ಸೊ ಇದು ಉಸಿರಾಟದ ತೊಂದರೆ, ಉಸಿರಾಟಕ್ಕೆ ಅಫೆಕ್ಟ್ ಮಾಡ್ತಕ್ಕಂಥದ್ದು ಆಸ್ತಮಾ ಕಾಯಿಲೆ ಅಂದರೆ. ಎಸ್ ಅಂದರೆ ಸ್ಕ್ಯಾಬಿಸ್. ಸೊ ಅರ್ಥ ಆಗ್ತಿದೆಯಲ್ಲ? ಈ ಬಾರಸ್ ಅನ್ನೋ ಪದ ನೆನಪಿಟ್ರೆ ನೀವು ಎಲ್ಲ ರೋಗಗಳನ್ನು ನೆನಪಿಟ್ಕೋಬಹುದು. ಬಾಲ್ಡ್ನೆಸ್, ಅಥ್ಲೆಟ್ಸ್ ಫುಟ್, ರಿಂಗ್ ವರ್ಮ್, ಅಸ್ತಮಾ ಆ್ಯಂಡ್ ಸ್ಕ್ಯಾಬಿಸ್. ಓಕೆ, ಕ್ಲಿಯರ್ ಆಯ್ತಲ್ಲ ಇದು? ನೆಕ್ಸ್ಟ್ ಆಮೇಲೆ ಮತ್ತೊಂದು ಬರೋದು ಯಾವುದು ಎಕ್ಸಾಮ್ ಇಂಪಾರ್ಟೆಂಟ್ ಆಗಿ?
ಪ್ರೋಟೋಜೋವಾ ರಿಲೇಟೆಡ್. ಓಕೆ, ಪ್ರೋಟೋಜೋವಾದಿಂದ ಬರುವ ಕಾಯಿಲೆಗಳು ಯಾವುದಂತ ಕೇಳ್ತಾರೆ ಎಕ್ಸಾಮಲ್ಲಿ. ಪ್ರಮುಖವಾಗಿ ಕಾಲ ಅಜಾರ್ ಅಂತೂ ಸಿಕ್ಕಾಪಟ್ಟೆ ಸಲ ಬಂದಿದೆ ಇದು PSI ಎಕ್ಸಾಮಲ್ಲಿ, ಕಾಲ ಅಜಾರ್ ರೋಗ. ಸರಿನಾ? ಸೊ ಇದನ್ನು ಹೆಂಗೆ ನೆನಪಿಡಬೇಕು? ಇದನ್ನು ನಾವು ನಮ್ಮ ಕ್ರಿಕೆಟರ್ MS ಧೋನಿ ಅವರ ಒಂದು ಹೆಸರಿಂದ ನೆನಪಿಡಬೇಕಾಗ್ತದೆ. ಹೆಂಗೆ? ದೀಪಕ್ MS ಫ್ಯಾನ್. ದೀಪಕ್ ಅದರಲ್ಲ, ಅವನು MS ಫ್ಯಾನ್. MS ಅಂದರೆ ಯಾರು? ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ನಾವು ಶಾರ್ಟಲ್ಲಿ MS ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ದೀಪಕ್ ಅವರು MS ಅವ್ರ ಫ್ಯಾನ್ ಇದ್ದಾರಾ? ಸೊ ದೀಪಕ್ಗೆ ಪ್ರೋಟೋಜೋವಾ ಬಂದದ್ದು ಅನ್ಕೊಂಡ್ಬಿಡ್ಬೇಕು ನೀವು ಇವಾಗ. ಸರಿನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಲರ್ಗಳೇನಿದಾವಲ್ಲ ಒಂದೊಂದು ರೋಗವನ್ನು ಇಂಡಿಕೇಟ್ ಮಾಡ್ತಾವ. ಈ ಪ್ರೋಟೋಜೋವಾ ರೋಗದಲ್ಲಿ ನೋಡಿ, D ಒಂದು ರೋಗವನ್ನು ಇಂಡಿಕೇಟ್ ಮಾಡ್ತದೆ, I ಏನೂ ಇಲ್ಲ. P ಒಂದು ರೋಗವನ್ನು ಇಂಡಿಕೇಟ್ ಮಾಡ್ತದೆ, A ಏನೂ ಇಲ್ಲ. K ಒಂದು ರೋಗವನ್ನು ಇಂಡಿಕೇಟ್ ಮಾಡ್ತದೆ, ನೆಕ್ಸ್ಟ್ MS ಕೂಡ ಒಂದು ರೋಗವನ್ನು ಇಂಡಿಕೇಟ್ ಮಾಡ್ತಾವ. ಒಂದು ಅಕ್ಷರ ಒಂದು ರೋಗವನ್ನು ತಿಳಿಸ್ತದೆ, ಅದರ ಮುಂದಿನ ಅಕ್ಷರ ಯಾವುದೇ ರೋಗವನ್ನು ತಿಳಿಸಲ್ಲ ಪ್ರೋಟೋಜೋವಾ ಅಂತ ಬಂದಾಗ. ಸರಿನಾ? ಕ್ಲಿಯರ್ ಆಯ್ತಲ್ಲ ಕಂಪ್ಲೀಟಾಗಿ ಯಾವ ರೀತಿಯಾಗದ ಟ್ರಿಕ್ ಅಂತ ಹೇಳಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಯಾವುದು? ಒಂದನೇದ್ದು D, ಡಯೇರಿಯಾ. ಆಮೇಲೆ P ಅಂದರೆ ಪಯೇರಿಯಾ. K ಅಂದರೆ ಕಾಲ ಅಜಾರ್. M ಅಂದರೆ ಮಲೇರಿಯಾ. ಓಕೆ, S ಅಂದರೆ ಸ್ಲೀಪಿಂಗ್ ಸಿಕ್ನೆಸ್. ಅರ್ಥ ಆಗ್ತಿದೆಯಲ್ಲ? ದೀಪಕ್ MS ಫ್ಯಾನ್ ಅಂತ ನೆನಪಿಟ್ರೆ ಈ ಎಲ್ಲ ರೋಗಗಳನ್ನು ಹೇಳಿಬಿಟ್ರಿ ನೀವು. ಡಯೇರಿಯಾ, ಕಾಲ ಅಜಾರ್, ಮಲೇರಿಯಾ ಆ್ಯಂಡ್ ಸ್ಲೀಪಿಂಗ್ ಸಿಕ್ನೆಸ್. ಸರಿನಾ? ಪ್ರಮುಖವಾಗಿ ನಿಮ್ಗೆ ಎಕ್ಸಾಮಲ್ಲಿ ಕೇಳಲಿಕ್ಕೆ ಚಾನ್ಸ್ ಇರ್ತಕ್ಕಂಥವೇ ಇವು: ವೈರಸ್ಸಿಂದ ಹರಡುವ ರೋಗಗಳು, ಪ್ರೋಟೋಜೋವಾದಿಂದ ಹರಡುವ ರೋಗಗಳು, ಬ್ಯಾಕ್ಟೀರಿಯಾ ಮತ್ತು ಕೊನೆಯದಾಗಿ ಫಂಗಸ್. ಈ 4 ಇಂಪಾರ್ಟೆಂಟಾಗಿ ಕೇಳ್ತಾರ. ವಾಟ್ ಈಸ್ ದ ಸ್ಟಡಿ ಆಫ್ ಫಂಗಸ್? ಫಂಗಸ್ಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರ? ವಾಟ್ ಈಸ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ? ವಾಟ್ ಈಸ್ ದ ಸ್ಟಡಿ ಆಫ್ ಪ್ರೋಟೋಜೋವಾ? ಸೊ ಅವುಗಳಿಗೆ ಏನಂತಾರ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನನಗೆ. ಓಕೆ, ಅದ್ರ ಜೊತೆಗೆ ವಾಟ್ ಈಸ್ ದ ಸ್ಟಡಿ ಆಫ್ ಅಲ್ಗೆ ಸ್ಟಡಿಗೆ ಏನಂತಾರ, ಹಾಗೆ ಫಂಗಸ್ ಸ್ಟಡಿಗೆ ಏನಂತಾರೆ? ಇವು 2 ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತಪ್ಪದೆ ನೀವು ಕಮೆಂಟಲ್ಲಿ ಹೇಳಬೇಕಿದನ್ನು. ಸರಿನಾ? ಅವುಗಳ ಜೊತೆಗೆ ಈ ಟ್ರಿಕ್ಗಳನ್ನು ಕೂಡ ನೀವು ಮರಿಬಾರ್ದು. ಒಂದು ಸಲ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ, ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ತದೆ. ಹಿಮಾಚಲದ DGಗೆ CPRAM ಆಗಿದೆ ಅಂತೆ. ದೀಪಕ್ MS ಫ್ಯಾನ್. CPL ಸಾಹೇಬ TDP ವರ್ಕ್ಗೆ GST ಹಾಕ್ಯಾನ. ಆಮೇಲೆ ಬರೋದು ಬಾರಸ್ ಅಂದರೆ ಫಂಗಸ್ಸಿಂದ ಬರ್ತಕ್ಕಂಥ ರೋಗಗಳು. ಹೋಪ್ ನಿಮಗೆ ಈ ಟ್ರಿಕ್ಗಳೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಟಾಪ್ 100 ಕಂಪ್ಯೂಟರ್ ಕ್ವಶನ್ಸ್ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮುಂಚೆ ಹಂಗೆ ಕಡ್ಡಾಯ ಕನ್ನಡ ಪೇಪರಿಗೋಸ್ಕರ ಟಾಪ್ 100 ಅಂತ ರೆಡಿ ಮಾಡಿದ್ದೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗಿತ್ತಲ್ಲ, ಅದು ಲೈಕ್ವೈಸ್ ಇದು ಕೂಡ ಟಾಪ್ 100 ಕಂಪ್ಯೂಟರ್ ಕ್ವಶನ್ಸನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಸೊ ಒಂದು ಕ್ವಶನ್ ಕಲಿಯೋದ್ರೊಳಗೆ ಸುತ್ತಮುತ್ತ ಒಂದು ಮಿನಿಮಮ್ 5ರಿಂದ 10 ಕ್ವಶನನ್ನು ಕವರ್ ಮಾಡ್ತೀರಾ. 100 ಆದರೆ 100 × 500 ಕ್ವಶನ್ಗಳನ್ನು ಒಂದೇ ವಿಡಿಯೋದಲ್ಲಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಅಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋ ಕೂಡ ಆಲ್ರೆಡಿ ರೆಡಿ ಆಗಿದೆ. ಆಲ್ಮೋಸ್ಟ್ 3.5 ಅವರ್ ವಿಡಿಯೋ ಆಗಿದೆ. ಅದನ್ನು ಕೂಡ ಸೂನ್ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಮುಂಚೆ ಯಾವ ರೀತಿಯಾಗಿ ನಿಮ್ಮ ಬೆಂಬಲ ನಮ್ಮ ಚಾನಲ್ ಮೇಲೆ ಇತ್ತು, ಅದೇ ರೀತಿಯಾಗಿ ಮುಂದೆ ಕೂಡ ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ನಮಸ್ಕಾರ.